ಟಿ ವಿಲೆಲ್ಲ ಇವಳ ವಿಚಾರನೇ. ಇದೇನಿದು, ಯಾರು ಇವಳು, ಏನು ಕತೆ, ಇವಳನ್ನ ಯಾಕೆ ತೋರಿಸ್ತಾ ಇದ್ದಾರೆ ಅಂತ ಅನ್ನಿಸ್ತು. ಅದಕ್ಕೆ ನೋಡೋಣ ಇವಳು ಯಾರು ಅಂತಂದ್ಬಿಟ್ಟು ನೋಡಿದೆ. ಆಮೇಲೆ ಅದೇನೋ ಮಲ್ಹೋತ್ರ ಅಂತಿದ್ರು. ಯಾರು ಮಲ್ಹೋತ್ರ, ಇವಳು ಯಾಕೆ, ಅವಳೇನೋ ಇವಳನ್ನು ತೋರಿಸ್ತಾಯಿದ್ರು ಮೊನಾಲಿಸಾ. ಇಷ್ಟು ದಿವಸ ಮೊನಾಲಿಸಾ ಇರಬೇಕು ಅಂದ್ಕೊಂಡ್ರೆ ಇಲ್ಲ ಇವಳು ಮಲ್ಹೋತ್ರ, ಮೊನಾಲಿಸಾ ಅಲ್ಲ. ಆಮೇಲೆ ಆಯಿತು ನೋಡೋಣ ಏನು ಇವಳು ಕತೆ ಅಂತಂದ್ಬಿಟ್ಟು ಸರಿಯಾಗಿ ನೋಡಿದೆ. ಆವಾಗ ಇದೇನಿದು ಯೂಟ್ಯೂಬರ್ ಅಂತಿದ್ದಾರೆ ಯೂಟ್ಯೂಬರು ಅಂತಿದ್ದಾಗಲೇ ಸ್ವಲ್ಪ ಇದಾಯಿತು. ಇದೇನಪ್ಪ ಅಂತ. ಈಗೆಲ್ಲ ಸಾಮಾನ್ಯರು ಯೂಟ್ಯೂಬಿಗೆ ಕೂತ್ಕೊಂಡಿದ್ದಾರೆ, ಮಾಡ್ತಾರೆ. ಅಂಥದ್ರಲ್ಲಿ ಇವಳು ಟಿ ವಿಲಿ ಯೂಟ್ಯೂಬರ್ ಅಂತ ತೋರಿಸ್ತಾ ಇದ್ದಾರಲ್ಲ, ಮೊದಲನೇ ಸಲ ತೋರಿಸ್ತಾ ಇದ್ದಾರೆ. ಅವಳ ಬಗ್ಗೆ ಅಲ್ಲ, ಈ ಥರ ಸ್ಟೋರಿ ತೋರಿಸಿದ್ದಾರೆ ಬೇಕಾದಷ್ಟು, ಆದರೆ ಈ ಥರ ಸ್ಟೋರಿ ತೋರಿಸ್ತಾ ಇರೋದು ಇದೇ ಫಸ್ಟು. ಅದಕ್ಕೆ ನೋಡಿದೆ. ಜ್ಯೋತಿ ಮಲ್ಹೋತ್ರ ಇವಳು ಯಾರಪ್ಪ, ಯೂಟ್ಯೂಬ್ಗೆ ಯಾಕೆ ಬಂದ್ಲಪ್ಪ, ಏನು ಇವಳನ್ನು ನೋಡಿ ಯೂಟ್ಯೂಬ್ ಮಾಡೋದೇ ತಪ್ಪು ಅನ್ನಿಸ್ಬೇಕು. ಏನು ಇವಳ ಕತೆ ನೋಡಿದರೆ ಯೂಟ್ಯೂಬ್ ಮಾಡೋದೇ ತಪ್ಪು ಅನ್ನಿಸ್ತಲ್ಲ. ಪ್ರಪಂಚದಲ್ಲಿ ಎಲ್ಲ ಕೆಲಸಗಳಿಗೂ ಹೀಗೆ ಏನಾರೇ ಒಂದು ಅಂತೆ ಅನಿಸುತ್ತೆ ಅಂತ ಬಿಟ್ಟರೆ ಏನೂ ಮಾಡೋಕ್ಕಾಗಲ್ಲ. ಆದ್ದರಿಂದ ನಮ್ಮ ಕೆಲಸ ನಾವು ನೇರ ಇದ್ದೀವಿ ಅನ್ನೋದಾದರೆ ನಾವು ಮಾಡ್ಕೊಂಡು ಹೋಗ್ತಾ ಇರೋದು, ಬಂದಿದ್ದನ್ನು ನೋಡಬೇಕು. ಯೂಟ್ಯೂಬ್ನಲ್ಲಿ ಇದರಲ್ಲಿ ಲಕ್ಷಾಂತರ ಜನ, ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಇದರಲ್ಲಿ ಲಕ್ಷಾಂತರ ಜನರ ಅಕೌಂಟ್ಗಳು ಈಗಾಗಲೇ ಇವೆ, ತೆರೆದಿದ್ದಾರೆ. ಎಲ್ಲರೂ ಸಬ್ಸ್ಕ್ರೈಬು ಜಾಸ್ತಿ ಜನ ಫಾಲೋವರ್ಸ್ ಮಾಡ್ಕೊಳ್ಳೋದೇ ಇದ್ರ ಗುರಿ ಇರುತ್ತೆ. ಫಾಲೋವರ್ಸ್ ಆಗೋ ಬರದಲ್ಲಿ ಇವರು ಎಲ್ಲನೂ ಮರ್ತು ಬಿಡ್ತಾರೆ. ಯಾರನ್ನಂದ್ರೆ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಫೇಸ್ಬುಕ್ನಲ್ಲಿ ಇದು ಮಾಡ್ಕೊಳ್ಳೋದು, ಫಾಲೋ ಮಾಡೋದು. ಚೆನ್ನಾಗಿ ಕೊಟ್ಟಿದ್ದಾರೆ, ಚೆನ್ನಾಗಿ ಡ್ಯಾನ್ಸ್ ಇದೆ, ಚೆನ್ನಾಗಿ ಹಾಡಿದೆ, ನೋಡಬೇಕು ನಾವು, ಚೆನ್ನಾಗಿ ವಿಷಯ ಹಾಕ್ತಾಯಿದ್ದಾಳೆ, ಜಾಸ್ತಿ ಫಾಲೋವರ್ಸ್ ಇದ್ದಾರೆ, ಒತ್ತು ಅವಳೆ ಅಂತ ಒತ್ತೋದು, ಫಾಲೋವರ್ಸ್ ಮಾಡ್ಕೊಳ್ಳೋದು, ಇದೆಲ್ಲ ನಡೀತಾ ಇದೆ. ಇದೆಲ್ಲ ಎಲ್ಲರೂ ಮಾಡ್ತಾಯಿದ್ದಾರೆ. ಏನು ಒಬ್ಬರ ಇಬ್ಬರ ಲಕ್ಷಾಂತರ ಜನನೂ ಮಾಡ್ತಾಯಿದ್ದಾರೆ ಯೂಟ್ಯೂಬರ್ಸು ಇನ್ಸ್ಟಾಗ್ರಾಮ್ ಫಾಲೋವರ್ಸು ಎಲ್ಲರೂ ಮಾಡ್ತಾಯಿದ್ದಾರೆ. ಇನ್ಸ್ಟಾಗ್ರಾಮ್ ಇನ್ನೂ ಜಾಸ್ತಿ. ನೋಡೋಣ ಏನು ಇವಳ ಕತೆ. ಇಂಥವ್ರು ವಿಡಿಯೋ ನ್ಯೂಸ್ಗಳನ್ನು ನೋಡಿದಾಗಲ ಏನು ಇವಳು, ಯಾರು, ಏನು ಎತ್ತ ನೋಡದೆ ತಮ್ಮ ಸೇರಿಸ್ಕೊಂಡು ಬಿಡ್ತಾರೆ. ಬಾಯಿನಲ್ಲಿ ಹೇಳ್ಬೋದು, ಏನು ನೋಡಿ ಪರಿಚಯ ಮಾಡಿಕೊಳ್ಳಿ. ಫೇಸ್ಬುಕ್ ಅವ್ರನ್ನ ಪರಿಚಯ ಮಾಡಿಕೊಂಡು ಅವ್ರ ವಿಡಿಯೋಸ್ನೆಲ್ಲ ನೋಡಿ ಅವ್ರ ಆಧಾರ್ ಕಾರ್ಡು ಅವರಿದು ಎಲ್ಲ ಇಸ್ಕೊಂಡು ಸಬ್ಸ್ಕ್ರೈಬ್ ಆಗೋಕ್ಕಾಗತ್ತಾ? ಇಲ್ಲ. ಅಲ್ಲಿ ಅಕೌಂಟ್ ಇರುತ್ತೆ, ಲೈಕ್ ಮಾಡಿದೆ ಅಷ್ಟೇ. ಆದರೆ ಆಗೋಲ್ಲ ಅದು ಅಂತ ಅದರಲ್ಲೇ ನಮ್ಮನ್ನು ತೊಡಗಿಸ್ಕೊಂಡು ಗೊತ್ತಾಗೋದು. ಜ್ಯೋತಿ ಮಲ್ಹೋತ್ರ ನೋಡೋಕ್ಕೆ ಸಾಮಾನ್ಯ ಅನ್ನಿಸ್ಬೋದು. ಜ್ಯೋತಿ ಮಲ್ಹೋತ್ರ ಸಾಮಾನ್ಯ ಯೂಟ್ಯೂಬರು ಅನ್ನಿಸ್ಬೋದು ಅವಳು ನೋಡೋಕ್ಕೆ. ಏನೋ ಸ್ಟೈಲಾಗಿ ಕನ್ನಡಕ ಹಾಕೊಂಡು ಎಲ್ಲರೂ ಮಾಡ್ತಾರೆ. ಸ್ಟೈಲಾಗಿ ಕನ್ನಡಕ ಹಾಕೊಂಡು, ಸ್ಟೈಲಾಗಿ ಡ್ರೆಸ್ ಮಾಡ್ಕೊಂಡು, ಕೊಟ್ಕೊಂಡು ಸೆಲ್ಫಿ ತೆಗೆಸ್ಕೊಂಡು ಇದೆಲ್ಲ ಮಾಡೋದು ಅಭ್ಯಾಸ. ಎಲ್ಲರೂ ಮಾಡ್ತಾರೆ. ನಮ್ಮಂಗೆ ಅವಳು ಮಾಡಿದ್ದಾಳೆ ಅಂದ್ಕೊಂಡೆ. ನಮ್ಮಂಗೆ ಅವಳು ಮಾಡಿದ್ದಾಳೆ. ಫೇಸ್ಬುಕ್ ಕೊಡೋದು, ಯಾರಂದ್ರೆ ಅವ್ರ ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳೋದು, ಇದೆಲ್ಲ ಮಾಡ್ತಾರೆ. ಯಾರು ಸಿಕ್ಕಿದ್ರೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದು, ಸೆಲ್ಫಿ ತಗೊಳ್ಳೋದು, ಹಾಕ್ಕೊಳ್ಳೋದು, ಇವೆಲ್ಲ ಮಾಮೂಲಿ ಅಂತ ಅಂದ್ಕೊಂಡೆ. ಆದರೆ ಅವಳು ನೋಡಿದಾಗಲೇ ಇವತ್ತು ಟಿ ವಿನಲ್ಲಿ ನೋಡಿದಾಗಲೇ ಅವಳ ವಿಷಯ ಎಲ್ಲ ಗೊತ್ತಾಗಿದ್ದಿದ್ದು. ಅವಳು ಇವತ್ತು ಹೀಗೆ ಸಿಕ್ಕಿ ಹಾಕ್ಕೊಂಡು
ಪಾಕಿಸ್ತಾನಕ್ಕೆ ಅವಳು 2-3 ಸರಿ ಹೋದದ್ದೇ ತಪ್ಪು. ಪಾಕಿಸ್ತಾನಕ್ಕೆ 2-3 ಸಲ ಅವಳು ಹೋದಳು. ಹೋಗದೆ ಪಾಕಿಸ್ತಾನಕ್ಕೆ ಇನ್ನೇನು ಅವರು ಗಂಡ ಎಲ್ಲ ಇರ್ತಾರೆ, ನೋಡೋಕ್ಕೆ ಹೋಗಿರ್ತಾರೆ ಅಂದ್ಕೊಂಡೆ. ಆದರೆ ಹೋಗೋಕ್ಕೆ ಪರ್ಮಿಷನ್ ಇಲ್ಲ. ಪರ್ಮಿಷನ್ ಇಲ್ಲದ್ಮೇಲೆ ಅವಳು ಯಾಕೆ ಹೋದ್ಲು ಅನ್ನೋದು ಅನುಮಾನ. ಅವಳು ಗಂಡ ಮನೆ ನೋಡೋಕ್ಕೆ ಹೋದರೆ ಸರಿ, ಆದರೆ ಅವಳು ಹೋಗಿರೋದೇ ಬೇಹುಗಾರಿಕೆ ವಿಷಯಕ್ಕೆ ಅವಳು ಪಾಕಿಸ್ತಾನಕ್ಕೆ ಹೋಗಿದ್ದಾಳೆ. ಅಲ್ಲಿ ಪಾಕಿಸ್ತಾನದವ್ರಿಗೆ ಹೆಲ್ಪ್ ಅಂತ ಮಾಡ್ತಾ ಇದ್ದಾಳೆ. ಯಾವುದು ನಿಜ ಯಾವುದು ಸುಳ್ಳು, ಪಾಕಿಸ್ತಾನದವ್ರಿಗೆ ಇವಳು ಬೇಹುಗಾರಿಕೆ ಮಾಡಿ ಫೋಟೋನೆಲ್ಲ ಕಳಿಸಿ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾಳೆ ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅಂತ ಕೋರ್ಟೇ ನಿರ್ಧಾರ ಮಾಡಬೇಕು. ಅಂದರೆ ಎಲ್ಲ ಕೂಲಂಕುಷವಾಗಿ ವಿಚಾರ ಮಾಡಬೇಕು. ವಿಚಾರ ಮಾಡದೆ ನಾವು ಪರ್ಫೆಕ್ಟಾಗಿ ಅವಳೇ ಮಾಡಿದ್ದಾಳೆ ಅಂತ ನಾವು ಹೇಳೋಕ್ಕಾಗಲ್ಲ, ನ್ಯೂಸ್ನವ್ರು ಹೇಳ್ತಾ ಇದ್ದಾರೆ. ಯೂಟ್ಯೂಬ್ನಲ್ಲಿ ಭಾರಿ ಎಚ್ಚರಿಕೆಯಿಂದ ಇರಬೇಕು. ಸಬ್ಸ್ಕ್ರೈಬ್ ಆಗೋದು, ಬ್ಲೂ ಕೊಡೋದು, ಅವರು ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಇಸ್ಕೊಂಡು ಬರ್ತಾರೆ, ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಆಗಲ್ಲ, ನಮ್ಮ ಕೈಲಾಗಲ್ಲ. ಸಬ್ಸ್ಕ್ರೈಬ್ ಅಂತ ಸಿಕ್ಕಿದರೆ ಸಾಕು ಅಂತ ಸಬ್ಸ್ಕ್ರೈಬ್ ಮಾಡ್ತೀವಿ, ಫೋಟೋ ಹಾಕ್ತೀವಿ, ಅದು ಜನ ನೋಡ್ತಾರೆ. ಇದೆಲ್ಲ ಇದ್ದದ್ದೇ ಯೂಟ್ಯೂಬ್ನಲ್ಲಿ ಆದರೆ ಇನ್ನೂ ಈ ರೀತಿ ಕೆಟ್ಟದಾಗಿ ಉಪಯೋಗಿಸ್ಕೊಳ್ಬಾರ್ದು. ಆದರೆ ಈ ಥರ ಕೆಟ್ಟ ಕೆಲಸಕ್ಕೆ ಯೂಟ್ಯೂಬ್ನ ಉಪಯೋಗಿಸ್ಕೋಬಾರ್ದಾಗಿತ್ತು ಅವಳು. ದೇಶದ್ರೋಹ ಕೆಲಸ ಇದು. ದೇಶದ್ರೋಹ ಕೆಲಸಕ್ಕೆ ಅವಳು ಯೂಟ್ಯೂಬ್ನ ಉಪಯೋಗಿಸ್ಕೊಂಡಿದ್ದಾಳೆ. ಈ ಥರ ಮಾಡಬಾರ್ದಾಗಿತ್ತು. ದೇಶನೇ ದೊಡ್ಡದು ಎಲ್ಲಕ್ಕಿಂತ. ದೇಶನೇ ಒಂದು ತಾಯಿ ಥರ ದೇಶ. ಆ ದೇಶನ ಕಾಪಾಡೋದು ಎಲ್ಲ ಮೊದಲನೇ ಕೆಲಸ, ದೇಶನ ಕಾಪಾಡೋದು. ಅಂಥದ್ರಲ್ಲಿ ದೇಶಕ್ಕೆ ಕುತೂತರ ಅಂತ, ಸ್ವಾತಂತ್ರ್ಯಕ್ಕೆ ಕುತೂತರ ಅಂತ ಕೆಲಸ, ಇಂಥ ಕೆಲಸಗಳನ್ನ ಮಾಡಬಾರ್ದು. ಶತ್ರು ದೇಶದವ್ರಿಗೆ ಅವಳು ಹೆಲ್ಪ್ ಮಾಡಬಾರ್ದಾಗಿತ್ತು. ಎಲ್ಲ ಕೊಡೋದು ಮಾಡೋದು ಇಂಥದ್ದನ್ನೆಲ್ಲ ಮಾಡಿದ್ದಾರೆ ಅಂತ ಅವಳ ಮೇಲೆ ದೂರಿದೆ. ಇದೆಲ್ಲ ಯೂಟ್ಯೂಬ್ ಅವ್ರು ಹಿಂಗೆ ಮಾಡಿದ್ದಾರೆ ಅಂದರೆ ನಂಬೋಕ್ಕೆ ಆಗಲ್ಲ. ಸಾಮಾನ್ಯ ಯೂಟ್ಯೂಬ್ ಪಾಪ ಏನೋ ಬರ್ತಾರೆ ಹಾಕ್ತಾರೆ, ಖುಷಿಗೋಸ್ಕರ ಹಾಕ್ತಾರೆ. ಕೆಲವರು ಮನೇಲಿ ದುಡ್ಡು ತಿಂಗಳು ಮನಿ ಬರುತ್ತೆ ಅಂತ ಮನೇಲಿ ಕಷ್ಟ ಇರುತ್ತೆ, ಅದಕ್ಕೋಸ್ಕರ ಹಾಕ್ತಾರೆ. ಹೀಗೆ ಎಷ್ಟೋ ಜನ ಏನೇನೋ ಇದರಿಂದ ಬಂದಿರ್ತಾರೆ. ಆದರೆ ಅಂಥವ್ರ ಮೇಲೆ ಈ ಥರ ಅಪವಾದಗಳು ದೂರ ಹೋಗಬೇಕು. ದೂರ ಹೋಗೋದು ಹೇಗೆ? ಯಾರೋ ಒಬ್ಬರು ಬಂದು ಸಬ್ಸ್ಕ್ರೈಬ್ ಮಾಡ್ತಾರೆ, ಇವ್ರು ಬಂದು ಇವರು ನೀವು ಜೊತೆ ಇದ್ದೀರಾ, ಅವ್ರು ಮಾಡಿದ್ದಾರೆ ನಿಮ್ಮದ್ರಲ್ಲಿ ಸಬ್ಸ್ಕ್ರೈಬು, ಇವ್ರು ಮಾಡಿದ್ದಾರೆ ಸಬ್ಸ್ಕ್ರೈಬು ಅಂತ ಅಂದ್ಬಿಟ್ರೆ ಯೂಟ್ಯೂಬರ್ಸ್ ಏನು ಮಾಡಬೇಕು? ಈ ಥರ ಎಲ್ಲ ಇದಾದಮೇಲೆ, ಈ ಥರ ಆದಮೇಲೆ ಇದು ಎಲ್ಲ ಯೋಚನೆಗಳು ಬರುತ್ತೆ. ಅದನ್ನು ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೇ. ನಾನು ಬೇರೆ ಯಾವ ದೃಷ್ಟಿನೂ ಇಲ್ಲ ನನಗೆ. ನಾನೇನು ಇದಲ್ಲ, ಸುಮ್ಮನೆ ಏನೇನು ರೀತಿ ಈಗ ಯೂಟ್ಯೂಬ್ ಬಂದಮೇಲೆ ಈ ಥರ ಎಲ್ಲ ಬಂದರೆ ಎಷ್ಟು ಕಷ್ಟ ಆಗುತ್ತೆ ಅದನ್ನು ಈಗಲೇ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆದಷ್ಟು ಎಚ್ಚರಿಕೆಯಿಂದ ಇರಬೇಕು, ನೋಡಬೇಕು ಅಂತ ಹೇಳ್ತಾ ಇದ್ದೆ. ಆದರೆ ಜನಗಳು ಯೂಟ್ಯೂಬರ್ಸ್ಗಳಿಗೆ ಇಂಥವರು ಇಂಥವ್ರಿಗೆ ಎಫ್ ಬಿಯಿಂದನೇ ಪರ್ಮಿಷನ್. ಇದನ್ನು ಜನಗಳಂತೂ ಸಬ್ಸ್ಕ್ರೈಬ್ ಮಾಡೋದು, ಕಾಮೆಂಟ್ ಮಾಡೋದು ಇದೆಲ್ಲ ತಪ್ಸೋಕ್ಕಾಗಲ್ಲ. ಇದನ್ನು ಮಾಡಿರೋ ಯೂಟ್ಯೂಬ್ನವರು ಮತ್ತು ಫೋನ್ ಮೇಲಿಂದನೇ ಇದನ್ನು ಮಾಡಬೇಕು. ಕೆಟ್ಟವ್ರನ್ನ ಪರ್ಮಿಷನ್ ಕೊಡಬಾರ್ದು, ಅವ್ರಿಗೆ ಫೋನೇ ಕೊಡಬಾರ್ದು. ಆ ರೀತಿ ಮೇಲಿನವ್ರು ತಡಿಬೇಕು ಹೊರತು ಯೂಟ್ಯೂಬರ್ಸ್ ಏನೂ ತಡೆಯೋಕ್ಕಾಗಲ್ಲ. ಯಾರು ಮಾಡ್ತಾರೋ ಸಬ್ಸ್ಕ್ರೈಬ್ ಅವ್ರಿಗೆ ಆಗ್ತಿರ್ತಾರೆ ಅತ್ಲಾಗೆ. ಯಾರೇ ಅಂಥವ್ರು ಅಂತ ನೋಡೋಕ್ಕಾಗಲ್ಲ. ಘೋಷ ಹಾಕಿಟ್ಟು ಇಲ್ಲಿ ನಾವೇನು ಎದುರುಗಡೆ ಮುಖ ಅವರು ಬಂದು ಕೂತ್ಕೊಂಡು ಮಾಡಲ್ಲ, ಬಂದು ಕೂತ್ಕೊಂಡು ಮಾಡಿರೋ ಗೊತ್ತಾಗಲ್ಲ ಜನಗಳಿಗೆ. ಅದನ್ನು ಮೇಲಿನವರೇ ತಡೆಗಟ್ಟಬೇಕು ಹೊರತು ಕೆಟ್ಟವ್ರು ಬರೋದು, ಬೇರೆ ಎಂತೆಂಥವ್ರು ಬರೋದು, ಅವ್ರ ಸಂಪರ್ಕಗಳು ಮಾಡೋದು, ಇದನ್ನೆಲ್ಲ
ಯೂಟ್ಯೂಬಿಂದನೇ ತಡೆಗಟ್ಟಬೇಡ ಹೊರತು ಜನಗಳು ಮಾಡೋಕ್ಕಾಗಲ್ಲ. ಯೂಟ್ಯೂಬಿಂದನೇ ತಪ್ಪಿಸ್ಬೇಕು. ಅಷ್ಟನ್ನೇ ಹೇಳೋಕ್ಕೆ ನಾನು ಈ ವಿಡಿಯೋ ಮಾಡಿದ್ದು. ಯಾರ ಮೇಲೂ ದೂರಕ್ಕಲ್ಲ, ನನಗೂ ಪೂರ್ಣ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸುಮ್ಮನೆ ಅವನು ಯೂಟ್ಯೂಬ್ನಲ್ಲಿ ಟಿ ವಿನಲ್ಲಿ ನ್ಯೂಸ್ ಹೇಳ್ತಾರೆ, ನ್ಯೂಸೆಲ್ಲ ಕೇಳಿನಲ್ಲ, ಕೇಳಿದ್ದಕ್ಕೆ ಹಂಗನ್ನಿಸ್ತು. ಪಾಪ ಜನಗಳು ಎಷ್ಟು ಸಾವಿರಾರು ಜನ ಇರ್ತಾರೆ, ಲಕ್ಷಾಂತರ ಜನ ಯೂಟ್ಯೂಬ್ ಮಾಡಿರೋರು ಇದ್ದಾರೆ. ಅವ್ರುಗಳ್ಗೆ ತೊಂದರೆ ಆಗದಂಗೆ ನೋಡ್ಕೊಳ್ಳೋದು ಯೂಟ್ಯೂಬರ್ಸ್ದೇ ಹೊರತು ಯೂಟ್ಯೂಬರ್ಸ್ಗೆ ಪರ್ಮಿಷನ್ ಕೊಟ್ಟಿರೋರದೇ ಹೊರತು ಮೇಲ್ವಿಚಾರಕರು ಅದು ನೋಡ್ಕೋಬೇಕು ಹೊರತು ಯೂಟ್ಯೂಬರ್ಸ್ ಏನೂ ನೋಡೋಕ್ಕಾಗೋದಿಲ್ಲ. ಏನು ನೋಡ್ತಾರೆ ಅವರು, ಹೇಗೆ ನೋಡ್ತಾರೆ, ಏನು ಮಾಡ್ತಾರೆ? ಯಾರೋ ಒಬ್ಬರು ಬರ್ತಾರೆ, ಫಾಲೋ ಮಾಡ್ತಾರೆ, ಲೈಕ್ ಮಾಡ್ತಾರೆ. ಅಂಥವ್ರನ್ನ ಬರ್ದಂಗೆ ಮೇಲಿಂದನೇ ತಡೆಗಟ್ಟಬೇಕು ಅಷ್ಟು ನಾನು ಹೇಳೋದು, ಇನ್ನೇನಿಲ್ಲ. ಇದರಲ್ಲಿ ಏನಾದ್ರೆ ನನಗೇನೇನು ಗೊತ್ತಾಗಲ್ಲ, ಸುಮ್ಮನೆ ಮಾತಾಡಿದ್ದೀನಿ. ಅದನ್ನು ವಿಚಾರ ಮಾಡಿ, ನೀವು ವಿಚಾರ ಮಾಡಿ, ಗೊತ್ತಿರೋರು ಸರಿಯಾಗಿ ಹೇಳ್ರಿ. ಎಲ್ಲರೂ ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಳ್ರಿ. ಧೈರ್ಯವಾಗಿ ಕೊಟ್ಟಿದ್ದಾರೆ ನಮ್ಗೆ ಅವಕಾಶ, ಅದನ್ನು ಉಪಯೋಗಿಸ್ಕೊಳ್ಳಿ. ಥ್ಯಾಂಕ್ ಯು. ಏನಾದ್ರು ತಪ್ಪಿದರೆ ತಿದ್ಕೊಳ್ತೀನಿ. ಮಾತಾಡಿಕೊಂಡು ಹೀಗೆ ತಿದ್ಕೋಬೋದು ಹೊರತು ಒಬ್ಬರ ಮೇಲೆ ಇದು ಹೊರಿಸೋದಲ್ಲ. ಮಾತಾಡ್ಕೊಂಡು ಒಬ್ರಿಗೊಬ್ರು ಏನು ಮಾಡಬೇಕು, ಏನು ಬಿಡಬೇಕು ಅನ್ನೋದನ್ನು ಚರ್ಚೆ ಮೂಲಕ ಬಗೆಹರಿಸ್ಕೊಳ್ಳೋಣ. ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರೂ ನೋಡಿ, ವಿಡಿಯೋ ನೋಡಿ. ಇನ್ನೇನು ಮಲ್ಹೋತ್ರ ಒಬ್ಬೊಬ್ಬ ಅಂಥ ಇದು ಅವಳು. ಅಯ್ಯೋ ಅವಳ ದರ್ಬಾರ್ ಏನು, ಪಾಕಿಸ್ತಾನದವ್ರ ಜೊತೆ, ದೊಡ್ಡ ದೊಡ್ಡ ಮಿನಿಸ್ಟ್ರ್ ಜೊತೆ, ಇವ್ರ ಜೊತೆ, ಇವ್ರ ಜೊತೆ ಎಲ್ಲ ಫೋರ್ಸ್ ಕೊಟ್ಕೊಂಡು ತಿರುಗ್ಕೊಂಡು, ಅಯ್ಯೋ ಇವಳು ಯೂಟ್ಯೂಬರ್ ಅನ್ನಿಸ್ತಾಳ. ಯಾರೋ ಕಂಪ್ನಿ ಓನರ್ ಇರಬೇಕು ಅನ್ಕೋಬೇಕು, ಹಾಗೆ ತಿರುಗ್ತಾಳೆ. ನೋಡೋಣ ಬಿಡಿ, ಏನು ಮಾಡ್ತಾರೆ ಇನ್ನೊಂದು ವಾರದಲ್ಲಿ ಗೊತ್ತಾಗುತ್ತೆ ಅವಳ ಕತೆ ಎಲ್ಲ ಪೂರ್ತಿ.